ನೋಡಿ ನಮ್ಮ ಬಿಸಿ ಬಿಸಿ ಲೆಮನ್ ಟೀ ತಯಾರಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಲೆಮನ್ ಟೀ ಮಾಡೋದನ್ನು ತೋರಿಸಿಕೊಡ್ತೇನೆ. ಈ ಚಳಿಗಾಲ ಮಳೆಗಾಲದಲ್ಲಿಲ್ಲ ಲೆಮನ್ ಟೀ ನಮಗೆ ಭಾರಿ ಒಂದು ಹೆಲ್ತಿಗೆ ಬೆನಿಫಿಟ್ಸ್ ಉಂಟು ಅದರಿಂದ. ಈಗ ನೋಡಿ, ಚಳಿಗಾಲ ವಿಪರೀತವಾದಂಥ ಚಳಿ. ಈ ವಿಪರೀತವಾದಂಥ ಈ ಚಳಿಗೆ ನಮಗೆ ಸಾಮಾನ್ಯವಾಗಿ ಈ ಶೀತ ಕಫದ ಸಮಸ್ಯೆ ಎಲ್ಲ ಕಾಡುವಂಥದ್ದು ಸಹಜವಾದದ್ದು. ನಾವು ಈ ಲೆಮನ್ ಟೀಯ ಸೇವನೆಯಿಂದ ಶೀತ ಕಫ ನಿವಾರಣೆ ಆಗ್ತದೆ. ಅದೇ ರೀತಿ ಶರೀರದಲ್ಲಿನ ಈ ವಿಷಾಂಶಗಳನ್ನೆಲ್ಲ ಇದು ಹೊರಹಾಗ್ತದೆ. ಅದೇ ರೀತಿ ನಮಗೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇಂದು ಇಂಪ್ರೂವ್ ಮಾಡ್ತದೆ. ಈ ಶರೀರಕ್ಕೆ ಪ್ರವೇಶಿಸುವಂಥ ಈ ಕ್ರಿಮಿಕೀಟಗಳು ಬ್ಯಾಕ್ಟೀರಿಯಾಗಳ ವಿರುದ್ಧ ಇದು ಒಂದು ಹೋರಾಟ ಮಾಡ್ತದೆ ಅಂತ ಹೇಳ್ಬೋದು. ಬನ್ನಿ, ಇವಾಗ ನಾವು ಟೀಯನ್ನು ಯಾವ ರೀತಿಯಾಗಿ ತಯಾರಿಸೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ನೋಡಿ, ನಾನು ಇವಾಗ ಇಲ್ಲೊಂದು ಪಾತ್ರೆ ತಗೊಂಡಿದ್ದೇನೆ. ನಾನಿಲ್ಲಿ 3 ಗ್ಲಾಸ್ ಆಗುವಷ್ಟು ಟೀಯನ್ನು ಮಾಡುವಂಥದ್ದು. ನೋಡಿ, ಇಲ್ಲಿ 3 ಗ್ಲಾಸ್ ಆಗುವಷ್ಟು ನೀರನ್ನು ಈ ಪಾತ್ರೆಗೆ ಹಾಕುತ್ತಿದ್ದೇನೆ. ನೋಡಿ, ಇವಾಗ ನಾನು ನೀರನ್ನು ಕುದಿದಾಗಿಟ್ಟಿದ್ದೇನೆ. ಇವಾಗ ನೀರು ಕುದಿಯೋದಕ್ಕೆ ಪ್ರಾರಂಭ ಆಗಿದೆ. ನಾನು ಇವಾಗ ಇಲ್ಲಿ ಬೆಲ್ಲವನ್ನು ಹಾಕಿ ಹೇಳ್ತಿದ್ದೇನೆ. ಯಾಕಂದರೆ ಬೆಲ್ಲ ಕರಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಅದಕ್ಕಾಗಿ ನಾನು ಇಲ್ಲಿ ಬೆಲ್ಲವನ್ನು ಈಗ ಹಾಕಿ ಹೇಳ್ತಿದ್ದೇನೆ. ನೀವು ಬೇಕಿದ್ದರೆ ಸಕ್ಕರೆ ಹಾಕಿಕೊಳ್ಬೋದು ಅಥವಾ ಕಲ್ಲು ಸಕ್ಕರೆ ಕೂಡ ಹಾಕಿಕೊಂಡು ಈ ಲೆಮನ್ ಟೀಯನ್ನು ಮಾಡಿಕೊಳ್ಬೋದು. ನೋಡಿ, ಇವಾಗ ನಾನು 1 ಟೀ ಸ್ಪೂನ್ ಆಗುವಷ್ಟು ಟೀ ಪುಡಿಯನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಇದಕ್ಕೆ ಹಾಕಿಕೊಳ್ತಿದ್ದೇನೆ. ಒಂದು ಚಮಚ ಆಗುವಷ್ಟು ಶುಂಠಿ ಪೌಡರ್. ನೋಡಿ, ಶುಂಠಿ ಪುಡಿ 1 ಚಮಚ ತಗೊಂಡಿದ್ದೇನೆ. ಅದನ್ನು ಕೂಡ ಇದಕ್ಕೆ ಹಾಕಿಕೊಳ್ತಿದ್ದೇನೆ. ನೋಡಿ, 10 ಪುದೀನ ಎಲೆಗಳನ್ನು ತಗೊಂಡಿದ್ದೇನೆ. ನೀವು ಪುದೀನ ಬೇಡ ಅಂತಿದ್ದರೆ ಸ್ಕಿಪ್ ಮಾಡ್ಬೋದು, ಅಥವಾ ಈ ತುಳಸಿ ಎಲೆಗಳನ್ನು ಕೂಡ ಇದಕ್ಕೆ ಹಾಕಿಲ್ಬೋದು. ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತೇಳಿ ನಾನಿಲ್ಲಿ 10 ಪುದೀನ ಎಲೆಗಳನ್ನು ಇಲ್ಲಿ ಹಾಕಿಕೊಳ್ತಿದ್ದೇನೆ. ಚೆನ್ನಾಗಿ ಕುದಿಯಲಿ. ನಂತರ ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ನಮ್ಮ ಟೀ ಚೆನ್ನಾಗಿ ಕುದಿದು ತಯಾರಾಗಿದೆ. ಇವಾಗ ನಾನು ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ತಿದ್ದೇನೆ. ನೋಡಿ, ಇವಾಗ ನಾವು ಟೀಯನ್ನು ಸೋಸಿಕೊಳ್ಬೇಕು. ನೋಡಿ, ಇವಾಗ ಸೋಸಿಕೊಂಡಂಥ ಟೀಗೆ ನಾನಿಲ್ಲಿ ಅರ್ಧ ಹೋಲಾಗುವಷ್ಟು ನಿಂಬೆ ರಸವನ್ನು ಹಿಂಡಿಕೊಳ್ತಿದ್ದೇನೆ. ಜಾಸ್ತಿ ಹಾಕಿಕೊಳ್ಳೋದು ಬೇಡ. ಜಾಸ್ತಿ ಹಾಕಿಕೊಂಡ್ರೆ ಮತ್ತೆ ಹುಳಿ ರುಚಿ ಬರ್ತದೆ. ಅದಕ್ಕಾಗಿ ಅರ್ಧ ನಿಂಬೆ ಹೋಳು ಸಾಕು ನಮಗೆ. ಇವಾಗ ಅದನ್ನು ನಮಗೆ ಬಿಸಿ ಟೀಗೆ ಹಿಂಡಿಕೊಳ್ಬೇಕು. ನೋಡಿ, ನಮ್ಮ ಬಿಸಿ ಬಿಸಿ ಲೆಮನ್ ಟೀ ತಯಾರಾಗಿದೆ. ನಮ್ಮ ಬಿಸಿ ಬಿಸಿ ಲೆಮನ್ ಟೀ ತಯಾರಾಗಿದೆ. ಇವಾಗ ಟೇಸ್ಟ್ ನೋಡುವ.
ಟೀ ಜೊತೆ ಲಿಂಬೆ ರಸ, ಶುಂಠಿ ಮತ್ತು ಪುದೀನದ ಫ್ಲೇವರ್ ಎಲ್ಲ ಸೇರಿ ಕುಡಿಯುವಾಗ ಒಂದು ಬಾರಿ ಟೇಸ್ಟ್ ಕೂಡ ಆಗ್ತದೆ. ಶೀತ ಕಫಕ್ಕೆ ಕೂಡ ಒಳ್ಳೆಯದು. ಅದೇ ರೀತಿ ಇದನ್ನು ನಾವು ನಿಯಮಿತವಾಗಿ ಸೇವಿಸ್ತಿದ್ರೆ ಇದು ನಮ್ಮ ಚರ್ಮಕ್ಕೆ ಒಂದು ಗ್ಲೋ ಕೂಡ ಕೊಡ್ತದೆ. ಅದೇ ರೀತಿ ಶರೀರದಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೊರ ಹಾಕ್ತದೆ. ಶರೀರಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಬರ್ತದೆ. ಈ ಮಳೆಗಾಲ ಚಳಿಗಾಲದಲ್ಲೆಲ್ಲ ಇಂಥ ಟೀಯನ್ನು ನಾವು ಕುಡಿತಿದ್ರೆ ನಮ್ಮ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ. ಯಾರಾದರೂ ಹೊಸಬರು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ದರೆ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಸದಾ ಬರ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳುತ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.